ಮುಂಬೈನ ವಾಂಖೇಡೆನಲ್ಲಿ ನಿನ್ನೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಪಡೆ ಗೆದ್ದು ಫೈನಲ್ಗೆ ಪಾದಾರ್ಪಣೆ ಮಾಡಿದೆ. ಭಾರತ ನೀಡಿದ 254 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಇಂಗ್ಲೆಂಡ್ ಕೂಡ 246 ರನ್ಗಳನ್ನು ಗಳಿಸಿ ಭಾರತಕ್ಕೆ ಉತ್ತಮ ಪೈಪೋಟಿಯನ್ನೇ ನೀಡಿದ್ರೂ ಅಂತಿಮವಾಗಿ 7 ರನ್ಗಳಿಂದ ಸೋಲು ಕಂಡಿತು. ಆದರೆ ಈ ಸೆಮಿಫೈನಲ್ ಪಂದ್ಯ ಒಂದಷ್ಟು ರೆಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿದೆ. ಹಾಗಿದ್ರೆ ಆ ದಾಖಲೆಗಳು ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಿನ್ನೆಯ ಸೆಮಿಫೈನಲ್ನಲ್ಲಿ ಒಟ್ಟು 449 ರನ್ಗಳು ದಾಖಲಾದವು. ಇದು T20 ವಿಶ್ವಕಪ್ ಹಿಸ್ಟರಿಯಲ್ಲೇ ಒಂದೇ ಪಂದ್ಯದಲ್ಲಿ ಗಳಿಸಿದ ಅತ್ಯಧಿಕ ರನ್ ಆಗಿದೆ. ಇದಕ್ಕೂ ಮುನ್ನ ಅಂದ್ರೆ 2016ರಲ್ಲಿ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು 459 ರನ್ ಕಲೆ ಹಾಕಿದ್ದು. ಮತ್ತೊಂದು ದಾಖಲೆ ಅಂದ್ರೆ ಇಂಗ್ಲೆಂಡ್ ಪರ T20 ವಿಶ್ವಕಪ್ ಇತಿಹಾಸದಲ್ಲಿ ಯಾವೊಬ್ಬ ಬ್ಯಾಟರ್ ಮಾಡದ ದಾಖಲೆಯನ್ನು ಜೇಕಬ್ ಬೆಥೆಲ್ ಮಾಡಿದ್ದಾರೆ. ಜಸ್ಟ್ 19 ಎಸೆತಗಳಲ್ಲಿ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡಿದ್ರೆ 45 ಎಸೆತಗಳಲ್ಲಿ ಸೆಂಚುರಿ ಬಾರಿಸಿ ಆರ್ಭಟಿಸಿದ್ರು. ಇದು T20 ವಿಶ್ವಕಪ್ನಲ್ಲೇ ಇಂಗ್ಲೆಂಡ್ ಪರ ಅತ್ಯಂತ ವೇಗದ ಅರ್ಧಶತಕವಾಗಿದೆ. ಇನ್ನು ಇಂಡಿಯಾ ಹಾಗೂ ಇಂಗ್ಲೆಂಡ್ ಈ ಮ್ಯಾಚ್ ನಲ್ಲಿ ಒಟ್ಟು 34 ಸಿಕ್ಸರ್ಗಳನ್ನು ಬಾರಿಸಿದ್ದು, ಈ ಪೈಕಿ ಭಾರತ 19, ಇಂಗ್ಲೆಂಡ್ 15 ಸಿಕ್ಸರ್ ಸಿಡಿಸಿ ದಾಖಲೆ ಕ್ರಿಯೇಟ್ ಮಾಡಿದೆ. ಇನ್ನು ಇದೇ ಟೂರ್ನಿಯಲ್ಲಿ ವೆಸ್ಟ್ ಇಂಡೀಸ್ ಹಾಗೂ ಜಿಂಬಾಬ್ವೆ ನಡುವಿನ ಕಾದಾಟದಲ್ಲಿ ಒಂದೇ ಪಂದ್ಯದಲ್ಲಿ 31 ಸಿಕ್ಸರ್ ದಾಖಲೆಯಾಗಿದ್ದವು. ಇನ್ನು ಟೂರ್ನಿಯುದ್ದಕ್ಕೂ ತನ್ನ ಅದ್ಭುತ ಲಯವನ್ನು ಕಾಪಾಡಿಕೊಂಡು ಆಟವಾಡುತ್ತಿರುವ ಭಾರತ ಒಟ್ಟಾರೆಯಾಗಿ 88 ಸಿಕ್ಸರ್ಗಳನ್ನು ಬಾರಿಸಿದೆ. ಇನ್ನು ಇದೇ ವಿಶ್ವಕಪ್ನಲ್ಲಿ ವೆಸ್ಟ್ ಇಂಡೀಸ್ 76 ಸಿಕ್ಸರ್ ಬಾರಿಸಿತು. ಹಾಗೆ ಬ್ಯಾಟಿಂಗ್ ಪಿಚ್ ನಲ್ಲಿ ಟಾಸ್ ಸೋತರೂ ಫಸ್ಟ್ ಬ್ಯಾಟ್ ಮಾಡಿದ ಭಾರತ 253 ರನ್ ಕಲೆ ಹಾಕಿತ್ತು. ಈ ಮೂಲಕ T20 ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಬಾರಿ 250ಕ್ಕೂ ಹೆಚ್ಚು ರನ್ ಸ್ಕೋರ್ ಮಾಡಿದ ದಾಖಲೆ ಭಾರತ ಮಾಡಿದೆ. ಇನ್ನು ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಒಟ್ಟು 6 ಬಾರಿ 250ಕ್ಕಿಂತ ಹೆಚ್ಚು ರನ್ ಕಲೆ ಹಾಕಿದೆ. 2024ರಲ್ಲಿ ಬಾಂಗ್ಲಾದೇಶದ ವಿರುದ್ಧ 6 ವಿಕೆಟ್ ನಷ್ಟಕ್ಕೆ 297, ಇದೇ ವರ್ಷ ಸೌತ್ ಆಫ್ರಿಕಾದ ವಿರುದ್ಧ 1 ವಿಕೆಟ್ ಕಳ್ಕೊಂಡು 283 ರನ್ ಗಳಿಸಿತ್ತು. 2026ರಲ್ಲಿ ಅಂದ್ರೆ ಇದೇ ವರ್ಷ 5 ವಿಕೆಟ್ ನಷ್ಟಕ್ಕೆ 271, 2017ರಲ್ಲಿ ಶ್ರೀಲಂಕಾದ ವಿರುದ್ಧ 5 ವಿಕೆಟ್ ಕಳೆದುಕೊಂಡು 260 ರನ್ ಗಳಿಸಿತ್ತು. ಇನ್ನು ಈ ವರ್ಷದ ವಿಶ್ವಕಪ್ ಸೂಪರ್ 8 ನಲ್ಲಿ ಜಿಂಬಾಬ್ವೆ ವಿರುದ್ಧ 4 ವಿಕೆಟ್ ನಷ್ಟಕ್ಕೆ 256, ಇಂಗ್ಲೆಂಡ್ ವಿರುದ್ಧ 7 ವಿಕೆಟ್ ನಷ್ಟಕ್ಕೆ 253 ಹೊಡೆದು ದಾಖಲೆ ಬರೆದಿದೆ. ಇನ್ನು 3 ಬಾರಿ ಈ ಸಾಧನೆ ಮಾಡಿರುವ ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆ 2ನೇ ಸ್ಥಾನದಲ್ಲಿದೆ.